ರಿಸೀವ್ ಮಾಡ್ತಾ ಇಲ್ಲ. ಡ್ರೈವಿಂಗ್ ಮಾಡ್ತಿರ್ಬೇಕು, ಬರ್ತಾರೆ ಬಿಡು. ಬಂದ್ರಲ್ಲ. ನಮಸ್ಕಾರಮ್ಮ. ನಮಸ್ಕಾರ ಬೇಗ್ರೆ. ದಾಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಣ್ಣ ಬರ್ತಾನ? ಗಂಟಿ ಮಯೂರ ಅಣ್ಣನ ಕನ್ವಿನ್ಸ್ ಮಾಡ್ತಾರ? ಹೆಂಗಾದ್ರೂ ಮಾಡಿದ್ರೆ ಸಾಕಪ್ಪ. ಇವ್ರು ನೋಡಿದ್ರೆ ಹಿಂಗ್ ಕೂತಿದಾರೆ, ಅಣ್ಣ ನೋಡಿದ್ರೆ ಹಂಗ ಆಡ್ತಿದ್ದಾನೆ. ದೇವ್ರೆ ಗತಿ. ಯಾಕಪ್ಪ ಇಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ಯಾ? ನಾವು ಮೊದಲೇ ಟೆನ್ಷನ್ಲಿದ್ದೀವಿ, ಆರಾಮಾಗಿ ಹೋಗು. ಅದು ಸರ್, ನೀವೇ ಹೇಳಿದ್ರಲ್ಲ ಆರ್ಯ ಅವರಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಬೇಗ ರೀಚ್ ಆಗ್ಬೇಕು ಅಂತ. ಅದಕ್ಕೆ ಪಾಪ ಅವ್ರನ್ನ ಯಾಕೆ ಕಾಯಿಸ್ಬೇಕು ಅಂತ ಫಾಸ್ಟಾಗಿ ಹೋಗ್ತಿದೆ. ಬೇಗ ಅಂದ್ರೆ ಅತಿ ವೇಗವಾಗಿ ಹೋಗಬಾರ್ದು, ವೇಗನೇ ಅನಾಹುತಕ್ಕೆ ಕಾರಣ. ಅಳಿಯಂದ್ರೆ ಫೋನ್ ಮಾಡಿದ್ರು, ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಬನ್ನಿ ಅಂತ. ನೀನು ಸ್ವಲ್ಪ ಆರಾಮಾಗಿ ಓಡಿಸಿ. ಹಾಂ ಸರ್. ನೀವು ಮಾಡ್ತಿರೋ ಈ ಅನಾಹುತಕ್ಕಿಂತ ಇದೇನು ದೊಡ್ಡದಲ್ಲ ಬಿಡಿ. ಏನಪ್ಪ, ನಿನ್ನನ್ನು ಅವಾಗಿಂದ ಗಮನಿಸ್ತಾ ಇದ್ದೀನಿ, ಏನೋ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದೆಯಾ? ಏನು ಯೋಚನೆ ಮಾಡ್ತಿದ್ಯಾ? ಮೀ ಸರ್? ನೋ ಸರ್, ಹರಿ ಆಲ್ವೇಸ್ ಡೋಂಟ್ ವರಿ ಸರ್, ಐ ಆಮ್ ಫೈನ್ ಸರ್, ಐ ಆಮ್ ಓಕೆ ಸರ್. ಚೆನ್ನಾಗಿ ಮಾತಾಡ್ತೀಯಪ್ಪ. ನಾವೆಷ್ಟೇ ಟೆನ್ಷನ್ಲಿದ್ರು ನಮ್ಮ ಮುಖದಲ್ಲಿ ನಗು ಬರೋ ಹಾಗೆ ಮಾಡ್ತೀಯ. ಥ್ಯಾಂಕ್ ಯು ಸರ್. ಜೋಪನ ಗಾಡಿ ಓಡಿಸು. ಹರಿ, ತಲೆಯಲ್ಲಿ ಓಡ್ತಿರೋ ವಿಷಯ ಮುಖದಲ್ಲಿ ಕಾಣಿಸ್ಬಾರ್ದು. ಮ್ಯಾನೇಜ್ ಮಾಡು. ಗಾಡಿ ಸ್ಮೂತಾಗಿ ಹೋಗ್ಲಿ, ಆಯ್ತಾ? ನಿಧಾನವೇ ಪ್ರಧಾನವೇ ಸನ್ಮಾನ. ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ನಿನ್ನ ಅಳಿಯ ಆರ್ಯನ್ ಅಪಹರಣ. ಬೇಜಾರಾಗ್ಬೇಡ ಕಣೆ, ಅಳ್ಬೇಡ. ಮಾವ ಏನಾದರೂ ನೋಡಿದ್ರೆ ಸುಮ್ಮನಿರಲ್ಲ ಕಣೆ. ಇನ್ನು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಇಲ್ಲಿ ಎಲ್ಲರೂ ಅವ್ರವ್ರ ಸ್ವಾರ್ಥ ನೋಡ್ಕೋತಿದ್ದಾರೆ. ನನ್ನ ಕನಸು, ನನ್ನ ಆಸೆ, ನನ್ನ ಮನಸ್ಸಿನ ನೆಮ್ಮದಿ ಯಾರಿಗೂ ಇಂಪಾರ್ಟೆಂಟ್ ಅಲ್ವಾ? ಇವತ್ತು ನನ್ನ ಕೊನೆ ದಿನ. ಏ ಚಂದು, ಏನೇ ಮಾತಾಡ್ತಿದ್ಯಾ? ಈ ಮದ್ವೆ ಆದ್ರೆ ನಾನು ಖಂಡಿತ ಬದುಕಿರಲ್ಲ. ಅದಕ್ಕೆ ಮನ್ಸನ್ನೇ ಅರ್ಥ ಮಾಡ್ಕೊಳ್ದಿರೋ ಮುಂದೆ ನಾನು ಎಷ್ಟೇ ಮನ್ಸು ಬಿಚ್ಚಿ ಮಾತಾಡಿದ್ರು ನನ್ನ ಮನಸ್ಥಿತಿ ಇಲ್ಲಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು ನಂಗೆ ಗೊತ್ತಾಗಿದೆ. ಅದಕ್ಕಿಂತ ಒಳ್ಳೆ ಕಾರ್ಯ ನಡೆಯುವಾಗ ಇಂಥ ಮಾತಾಡ್ತಾರ? ಯಾವ್ದಕ್ಕೆ ಒಳ್ಳೆ ಕಾರ್ಯ? ಸತ್ತೋಳ್ ತರ ಬದುಕಕ್ ಹೊರಟಿದ್ದೀನಲ್ಲ, ಅದ್ ನಿಮ್ಗೆಲ್ಲ ಒಳ್ಳೆ ಕಾರ್ಯನಾ? ಹೌದೌದು, ನಿಮ್ಗೆಲ್ಲ ಒಳ್ಳೇದೇ ಇರತ್ ಬಿಡಿ. ಚಂದು, ನಿನ್ ನೋವು ನಂಗೆ ಅರ್ಥ ಆಗತ್ತೆ ಚಂದು, ಆದ್ರೆ ನಿಂಗೆ ಸಮಾಧಾನ ಮಾಡೋಷ್ಟು ಶಕ್ತಿ ನನಗಿಲ್ಲ. ನೋಡು, ನನ್ನ ಆಸೆ ಕನಸುಗಳನ್ನ ಬಲಿ ಕೊಟ್ಟು ನಿಮ್ಮ ಅಣ್ಣನ ಜೊತೆ ನಾನು ಚೆನ್ನಾಗಿ ಬದುಕ್ತಾ ಇಲ್ವಾ? ಹಾಗೆ ಬದುಕು ಎಲ್ಲದನ್ನೂ ಚೇಂಜ್ ಮಾಡತ್ತೆ. ಅರ್ಥ ಮಾಡ್ಕೋ ಚಂದು. ಆ ದೇವ್ರ ನಂಬು ಚಂದು, ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನಿನ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಜೊತೆಲಿರೋ ಮನುಷ್ಯ ನಾನು ಅರ್ಥ ಮಾಡ್ಕೋತೀನಿ. ಇನ್ನ ದೇವ್ರ ಮೇಲೆ ಯಾಕೆ ಅದಕ್ಕೆ ಭಾರ ಆಗ್ಲಿ? ದಿವ್ಯಾ, ಅತ್ತೆ ಮತ್ತೇನಂತ ಇಳ್ದು ಇಲ್ಲೂ ಶುರು ಮಾಡ್ಕೊಂಡ್ಲಾ? ಅಮ್ಮ ಪ್ಲೀಸ್, ನಾನು ಮತ್ತೆ ಹೇಳ್ತಿದ್ದೀನಿ, ನಂಗೆ ಮದ್ವೆ ಬೇಡ ಅಮ್ಮ. ಚಂದು, ಇಲ್ಲಿವರೆಗೂ ಬಂದು ಏನೇ ನಿನ್ ರಾಗ? ಒಂದು ವಿಷಯ ಗೊತ್ತಾರೆ ಸುಮ್ಮನೆ ಇರ್ತಾರ? ಅವ್ರ ಕೋಪ ಎಂತದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೋಡು, ಬಾಯಿ ಮುಚ್ಕೊಂಡು ಇರು,
ಸ್ವಲ್ಪ ಮುಖದಲ್ಲಿ ನಗು ಇಟ್ಕೊಳ್ಳೋದನ್ನ ಕಲ್ತ್ಕೊ, ಗಂಟಿಕೊಂಡಿರ್ಬೇಡ. ನೋಡಿ. ಹಾ ಮಹಾಬಲ್ ಅವರೇ, ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ, ತಗೊಳ್ಳಿ. ಥ್ಯಾಂಕ್ ಯು ಸರ್. ನಾನು ನನ್ನ ಮಗಳನ್ನ ಸೈನ್ ಮಾಡಿ. ಇದೆ, ಅಣ್ಣ ಕಳ್ಸಿರೋ ಲೊಕೇಶನ್ ಇದೆ, ಆದ್ರೆ ಮನೆ ಇದಲ್ಲ. ಯಾಕಂದ್ರೆ ಮದುವೆ ಅಂದ್ರೆ ಚಪ್ರ ಟೋರ್ನ ಈ ಡೆಕೋರೇಷನ್ ಇದೆಲ್ಲ ಕಾಣಿಸ್ಬೇಕಲ್ವಾ? ನಿನ್ಗಿನ್ನೂ ಅರ್ಥ ಆಗಿಲ್ವಾ? ಇದು ಆ ಹುಡ್ಗಿಗೆ ಇಷ್ಟ ಇಲ್ಲದೆ ಇದ್ರು ಆಗ್ತಿರೋ ಮದುವೆ ಅಲ್ವಾ? ಅದು ಅಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಅಲ್ಲೋ, ಅದಕ್ಕೆ ನೋ ಚಪ್ರ ನೋ ತೋರಣ. ಹೌದಲ್ವಾ, ಮರ್ತೇ ಹೋಗಿತ್ತು. ಈ ಮನೆ ಈ ಗಾಡಿ ಎಲ್ಲ ನೋಡ್ತಾ ಇದ್ರೆ ತುಂಬಾ ದೊಡ್ಡ ಜನ ಅನ್ಸಿತ್ಕೊಂಡ್ರು. ಇರ್ಲಿ ಬಿಡೋಣ, ನಾವೇನ್ ಕಡ್ಮಿನ? ಶ್ರೀ ಗಂಧದ ಗುಡಿಯವ್ರನ್ನ. ಇದಕ್ಕೆ ಆರ್ಯ ಅವ್ರದ್ದು ಸಿಗ್ನೇಚರ್ ಬೇಕಲ್ವಾ? ಹೌದು, ಅವ್ರು ಬಂದ್ಮೇಲೆ ಮಾಡ್ತಾರೆ, ನೀನು ಮಾಡು. ನಾನು ಅವ್ರು ಬಂದ್ಮೇಲೆ ಸೈನ್ ಮಾಡ್ತೀನಿ. ಚಂದು, ಹೇಳೋದು ನಿನಗೆ ಅರ್ಥ ಆಗ್ತಿಲ್ವೇನೆ? ಸೈನ್ ಮಾಡಿ. ಸಾಕ್ಬಿಟ್ಟ. ನಾನು ಹೇಳಿಲ್ವಾ ನನ್ನ ಬಲ್ಗಣ ಅದ್ರತಾ ಇದೆ, ಏನಾದ್ರೂ ಎಡವಟ್ ಆಗುತ್ತೆ ಅಂತ. ಅಣ್ಣ ನೀನ್ ಸುಮ್ನಿರಣ್ಣ. ಅವಾಗ್ಲೇ ನೋಡಿದ್ರೆ ಎಡ್ಗಣ್ಣು ಅಂದೆ, ಇವಾಗ ನೋಡಿದ್ರೆ ಬಲ್ಗಣ್ಣು ಅಂತಿದ್ಯಾ. ನೀನೇನಣ್ಣ ನೀನು? ಯಪ್ಪ, ನಿಮ್ ತಮ್ಮಯ್ಯ ಅಂತೀನಿ, ಸ್ವಲ್ಪ ಸುಮ್ನಿರೋ. ಸುಮ್ನಿರೋ. ನೀನು ನನ್ನ ಮಾತನ್ನು ನಂಬ್ತಿರ್ಲಿಲ್ಲ ಅಲ್ವಾ? ಈ ವಿಡಿಯೋ ನೋಡಿದ್ಮೇಲಾದರೂ ನಂಬ್ತೀಯ ಅಲ್ಲ? ಬಲವಂತವಾಗಿ ಸೈನ್ ಮಾಡಿಸ್ತಿದಾರಣ್ಣ. ಈ ವಿಡಿಯೋ ನೋಡಿದ್ಮೇಲೂ ನಿನಗೇನು ಅನಿಸಿಲ್ಲ ಅಂದರೆ ನಾನೇನೂ ಹೇಳಲ್ಲ. ನಿನಗೇನು ಇಷ್ಟ ಬರುತ್ತೋ ಅದನ್ನು ಮಾಡು. ಅಣ್ಣ, ಇವಾಗ ಹರಿಯಾಣ ಏನೋ ವಿಡಿಯೋ ಕಳಿಸಿದ್ದಾನೆ. ಆ ಹುಡುಗಿಗೆ ಈ ಮದ್ವೆ ಸುತಾರಾಮ್ ಇಷ್ಟ ಇಲ್ಲ. ಏನ್ರೋ ಮುಖ ನೋಡ್ತಾ ಇದ್ದೀರಾ? ಬನ್ನಿ ಹೊರಡೋಣ. ಅಣ್ಣ ಅಲ್ಲಿ ನೋಡು. ಅಣ್ಣ, ಇವನು ಓದೋನ್ ಮತ್ತೆ ಯಾಕಣ ವಾಪಸ್ ಬರ್ತಿದ್ದಾನೆ? ಆ ದೇವರು ನಮಗ್ ಕೊಟ್ಟಿರೋ ಇನ್ನೊಂದು ಚಾನ್ಸ್ ಮೈ. ಈ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದು. ಹಾ ಹೌದು, ವಾಯ್ಸ್ ಚಾನ್ಸ್. ಅಣ್ಣ, ನನ್ನ ಮುಖ ಏನಾರು ನೋಡ್ತಿದ್ದೀರಾ? ಹೋಗಿ ಹಿಡೀರಿ, ತಪ್ಪಿಸ್ಕೊಂಡ್ಬಿಡ್ತಾನೆ. ನೀನ್ ಇಲ್ಲೇ ಇರೋ, ನೀನ್ ಇಲ್ಲೇ ಇರು. ಎಡವಟ್ ನನ್ನ ಮಗ ನೀನು, ಇಲ್ಲೇ ಸುಮ್ನಿರು. ದಾಸು, ಅಳಿಂದ್ರಿಗೊಂದು ಫೋನ್ ಮಾಡಪ್ಪ.
ರಿಸೀವ್ ಮಾಡ್ತಾ ಇಲ್ಲ. ಡ್ರೈವಿಂಗ್ ಮಾಡ್ತಿರ್ಬೇಕು, ಬರ್ತಾರೆ ಬಿಡು. ಹೋ, ಬಂದ್ರಲ್ಲ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ ಬೇಗ್ರೆ. ದಾಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿ ಆರ್ಯವ್ರು ಬರಲಿಲ್ವಾ? ಅವನ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಡಾಕ್ಯುಮೆಂಟ್ಸ್ ಮೇಲೆ ಕಲೆ ಆಗಿತ್ತು, ಅದಕ್ಕೆ ರೀಪ್ರಿಂಟ್ ತಗ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾನೆ. ಇನ್ನೇನ್ ಬಂದ್ಬಿಡ್ತಾನೆ. ಸಾಕ್ಷಾತ್ ಮಹಾಲಕ್ಷ್ಮಿ, ನಮ್ಮ ಮನೆ ದೇವತೆ ತರ ಕಾಣ್ತಾ ಇದೆಯಮ್ಮ. ಸುಶೀಲಾ, ದೃಷ್ಟಿ ತೆಗಿ. ಯಾವ ಕಣ್ಣು ಬೀಳ್ದೇ ಇರ್ಲಿ. ಯಾಕೆ ನಮ್ ಸೊಸೆ ಒಂಥರ ಇದ್ದಾಳೆ? ಅವಳ ಮನ್ಸಿಗೆ ಯಾರಾದ್ರೂ ಬೇಜಾರು ಮಾಡಿದ್ರ? ಅಯ್ಯೋ, ಹಾಗೇನೂ ಇಲ್ಲ. ಹೆಣ್ಮಕ್ಳು ಮದುವೆ ಸಮಯದಲ್ಲಿ ಹೀಗೆ ಅಲ್ವಾ? ಕರೆಕ್ಟ್. ನೋಡಮ್ಮ, ನೀ ನನ್ನ ಮಗನ ಜೊತೆ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಾದಳು. ಅಲ್ಲೆಲ್ಲ ಈ ತರ ಸೆಂಟಿಮೆಂಟ್ ಇಟ್ಕೊಬಾರ್ದು. ಬ್ಯುಸಿ ಲೈಫಲ್ಲಿ ನನ್ನ ಮಗನ ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡೋದೇ ನಿನಗೆ ದೊಡ್ಡ ಕೆಲಸ. ಅವನ ಬಗ್ಗೆ ನಿನಗೆ ಈಗಾಗಲೇ ಗೊತ್ತಿರತ್ತೆ. ಅವನು ಆಸ್ಟ್ರೇಲಿಯಾಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದ್ರೆ ಇಲ್ಲಿ ಜನರನ್ನ ಕಂಡ್ರೆ ಅವನಿಗೆ ಆಗೋದೇ ಇಲ್ಲ. ಅಂಥದ್ರಲ್ಲಿ ಅವ್ನು ನಿನ್ನ ಒಪ್ಕೊಂಡಿದ್ದಾನೆ ಅಂದ್ರೆ ಯು ಆರ್ ವೆರಿ ಲಕ್ಕಿ. ಅವಳಿಗೆಲ್ಲ ಗೊತ್ತು, ನೀನೇನು ಹೊಸದಾಗಿ ಹೇಳೋದ್ ಬೇಕಾಗಿಲ್ಲ. ನನ್ನ ಮಕ್ಳು ಏನ್ ಮಾಡಿದ್ರು ಗೊತ್ತಾಗ್ತಿಲ್ವಲ್ಲ. ಅಂಕಲ್, ರಜತ್, ಆರ್ಯ ಅಲ್ಲೋ? ಅಂಕಲ್, ಅದು